ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆನೇ ಹಸುಗಳಿಗೆಲ್ಲ ಫಸ್ಟು ಫುಡ್ ಹಾಕೋಣ ಅಂತ ಬಂದೆ. ಏನಕ್ಕೆ ಡೈಲಿ ಎಲ್ಲ ಇದು ನನ್ನ ಹಸ್ಬೆಂಡ್ ಕೆಲಸ ಮಾಡ್ತಿದ್ರು, ಬಟ್ ಅವ್ರು ಇವತ್ತು ಸ್ವಲ್ಪ ಬೆಳಗ್ಗೆ 4 ಗಂಟೆಗೆ ಎಲ್ಲ ಎದ್ದು ಬೆಂಗಳೂರಿಗೆ ಹೋದರು. ಏನಕ್ಕೆ ಹೋದರು ಅಂತ ಅಂದರೆ ನಮ್ಮ ಮಾವಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಹಾಗಾಗಿ ರಿಪೋರ್ಟ್ನ ತೊಗೊಂಡು ಅವ್ರದ್ದು ಆರ್ಮಿ ಹಾಸ್ಪಿಟಲ್ ಇದೆ ಅಲ್ವಾ, ಅದಕ್ಕೆ ತೋರಿಸ್ಕೊಂಬರೋಣ ರಿಪೋರ್ಟ್ನ ಅಂತ ಹೇಳಿ ಕರ್ಕೊಂಡು ರಿಪೋರ್ಟ್ನ ತೊಗೊಂಡು ಹೋಗಿದ್ದರು. ಹಾಗಾಗಿ ನಾನೇ ಇವತ್ತು ಬೆಳಗ್ಗೆ ಸ್ವಲ್ಪ ಎಲ್ಲ ಹಸುಗಳಿಗೆ ಫಸ್ಟ್ ಮೇವೆಲ್ಲ ಹಾಕಿಬಿಟ್ಟು ಆಮೇಲೆ ಒಳಗಡೆ ತಿಂಡಿಗೆಲ್ಲ ಹೋಗಿಬಿಡೋಣ ಅಂತ ಹೇಳಿ ಫಸ್ಟು ಹಸುಗಳಿಗೆ ಮೇವು ಹಾಕಿ ಆಮೇಲೆ ಕೋಳಿನ ಬಿಡೋಣ ಅಂತ ಬಂದೆ. ಅಲ್ಲಿ ಒಂದು ಕೋಳಿ ಫಸ್ಟೇ ಮೊಟ್ಟೆ ಇಟ್ಬಿಟ್ಟಿತ್ತು. ಏನು ತುಂಡಾಕ್ಬಿಡ್ತವೆ ಎಲ್ಲ ಕೋಳಿಗಳು, ಒಡೆದೋಗ್ಬಿಡುತ್ತೆ ಅಂತ ಅಂದ್ಕೊಂಡೆ. ಬಟ್ ಅದು ಸ್ವಲ್ಪ ಹುಷಾರಾಗಿಯೇ ಬಿಡೋಣ ಅಂತ ಹೇಳಿ ನಿಧಾನಕ್ಕೆ ಬಿಟ್ಟೆ. ಸದ್ಯ ಏನೂ ಆಗಿರಲಿಲ್ಲ, ಮೊಟ್ಟೆ ಚೆನ್ನಾಗಿಯೇ ಸಿಕ್ತು. ಇನ್ನು ನಮ್ಮದು 5 ಕೋಳಿಗಳಿದೆ, ಒಂದು ಬ್ಯಾಚ್ ಅಂತ ಹೇಳಿದ್ನಲ್ವ. ಅದರಲ್ಲಿ 4 ಅಂದರೆ ಹೇಟೆ ಅಂದರೆ ಹೆಣ್ಣು ಕೋಳಿಗಳು. ಅದರಲ್ಲಿ 3 ಮೊಟ್ಟೆ ಇಡ್ತಾಯಿದೆ ಇವಾಗ ಪ್ರೆಸೆಂಟು. ಅದರಲ್ಲಿ ಒಂದು ಕೋಳಿ ನೆನ್ನೆನೇ ಮೊಟ್ಟೆ ಇಲ್ಲಿಟ್ಟಿದೆ. ನಾನು ನೋಡಿರಲಿಲ್ಲ, ಏಕೆಂದರೆ ಅದು ಸ್ವಲ್ಪ ದೂರಕ್ಕೆಲ್ಲ ಕಾಣಿಸೋದೇ ಇಲ್ಲ. ಫುಲ್ ಗುಂಡಿ ಮಾಡ್ಕೊಂಡ್ಬಿಟ್ಟು ಅದರೊಳಗಡೆನೇ ಇಟ್ಟಿದೆ. ಅದು ಕೈನೂ ಸಿಗಲ್ಲ, ಒಂದು ಕೋಲಲ್ಲಿ ಹಾಕಿ ಎಳ್ಕೊಂಡೆ. ಏಕೆಂದರೆ ಅದು ಹೊರಗಡೆ ಕಾಣಿಸೋದೇ ಇಲ್ಲ, ನೆನ್ನೆ ಹಾಗಾಗಿ ಇನ್ನು ಬೆಳಗ್ಗೆನೇ 2 ಮೊಟ್ಟೆ ಸಿಕ್ತು. ಟೋಟಲ್ ಇವಾಗ ಎಷ್ಟು ಮೊಟ್ಟೆಗಳಾಗಿದೆ ಅಂತ ನೋಡೋದಾದರೆ ಫುಲ್ಲೊಂದು ಇದು ತುಂಬಿದಂದರೆ ಏನದು ಬೌಲ್ ಇತ್ತಲ್ವ, ಅದು ತುಂಬೋಗಿತ್ತು. ಹಾಗಾಗಿ ಇವೆಲ್ಲ ಸ್ವಲ್ಪ ಹಳೆ ಮೊಟ್ಟೆಗಳು ಅಂತ ಹೇಳಿ ಹಳೆ ಮೊಟ್ಟೆಗಳನ್ನೆಲ್ಲ ಫಸ್ಟ್ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಳೆ ಮೊಟ್ಟೆನ ಮತ್ತು ಹೊಸ ಮೊಟ್ಟೆನ ಬೇರೆ ಬೇರೆ ಸಪ್ರೇಟ್ ಇಡ್ತಾಯಿದ್ದೀನಿ. ಇದೊಂದು ವೀಕ್ ಆಗಿರ್ಬೋದು ಈ ಮೊಟ್ಟೆಗಳು. ಇದರಲ್ಲಿ ಒಂದು 7-8ನೇ ಯೂಸ್ ಮಾಡಿದ್ದೀನಿ ಒಂದು ವೀಕಲ್ಲಿ. 3 ಕೋಳಿಗಳು ಡೈಲಿ 3 ಮೊಟ್ಟೆ ಸಿಗ್ತಾಯಿದೆಯಲ್ವಾ, ಹಾಗಾಗಿ ಇನ್ನು ಇವೇನೇ 2 ಕೋಳಿಗಳು ಫಸ್ಟ್ ಇದು ಮತ್ತು ವೈಟ್ ಕೋಳಿ ಮತ್ತು ಬ್ಲ್ಯಾಕ್ ಕೋಳಿ. ಬೆಳಗ್ಗೆ ಏನು ಮೊಟ್ಟೆನೂ ತೊಗೊಂಡೆ, ಅವೆರಡೂ ಸಹ ವೈಟ್ ಮತ್ತು ಬ್ಲ್ಯಾಕ್ ಕೋಳಿ, ಅವೆರಡು ಕೋಳಿಗಳದ್ದೇ. ಇನ್ನೊಂದು ವೈಟ್ ಕೋಳಿನೇ ಇಡ್ತಾ ಇರೋದು, ಅದಿಲ್ಲೆಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲೋಯ್ತೋ ಗೊತ್ತಿಲ್ಲ. ಇನ್ನು ಈ ಬ್ಯಾಚಲ್ಲಿ ಇದೊಂದು ರೆಡ್ ಕೋಳಿ ಬರ್ತಾ ಇದೆಯಲ್ವ, ಇದು ಒಂದು ಈ ಬ್ಯಾಚ್ ಕೋಳಿನೇ, ಬಟ್ ಇದಿನ್ನೂ ಮೊಟ್ಟೆ ಇಡ್ತಾ ಇಲ್ಲ. ಇನ್ನು ಇವು ನಾನು ಜಾಸ್ತಿ ಸ್ವಲ್ಪ ಹೋಪ್ ಇಟ್ಕೊಂಡಿರೋದು ಅಂದರೆ ಈ ಮರಿಗಳ ಮೇಲೆ. ಏಕೆಂದರೆ ಸೇಲ್ ಮಾಡೋದಕ್ಕೆ ಇವು ಬೆಸ್ಟ್ ಅಂತ. ಒಂದೇ ಸಲ ಸ್ವಲ್ಪ 10 ಕೋಳಿಗಳೆಲ್ಲ ಒಂದೇ ಸಲ ಮೊಟ್ಟೆ ಇಟ್ಟರೆ ಸೇಲ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಅಂದರೆ ರೆಗ್ಯುಲರಾಗಿ ನಮಗೆ ಮೊಟ್ಟೆಗಳು ಸಿಗುತ್ತೆ. ಇನ್ನು ಇವು ನಾಟಿ ಕೋಳಿಗಳು ಅದು ಫಸ್ಟ್ ಟೈಮ್ ಇಡ್ತಿರೋದ್ರಿಂದ 10-15ಕ್ಕೆಲ್ಲ ಸ್ಟಾಪ್ ಮಾಡಿಬಿಡುತ್ತೆ, ಮತ್ತು ಆಮೇಲೆ ಸಿಗೋದೇ ಇಲ್ಲ. ಹಾಗಾಗಿ ಇವು ಯಾವಾಗ ದೊಡ್ಡವಾಗುತ್ತೋ ಅಂತ ನಾನಂತೂ ವೆಯ್ಟ್ ಮಾಡ್ತಿದ್ದೀನಿ. ಬಟ್ ಇವಿನ್ನೂ ಸ್ವಲ್ಪ ಚಿಕ್ಕವೇ, ಏಕೆಂದರೆ ಇತ್ತೀಚೆಗೆ ತಗೊಂಡಿರೋದಲ್ವ, ಹಾಗಾಗಿ ಅವು ಇನ್ನೂ ಚಿಕ್ಕವಾಗಿದ್ದಾವೆ. ಇನ್ನೂ ಒಂದು 5 to 6 months ಬೇಕು ಅನಿಸುತ್ತೆ. ಹಾಗಾಗಿ ಇನ್ನು ಇದು ನಮ್ಮದು ಕುರಿ ಮರಿ ಇದೆಯಲ್ವ, ಇದೂ ಅಷ್ಟೇ ಹೊರಗಡೆನೇ ಸ್ವಲ್ಪ ಬಿಸಿಲು ಬಂದ ತಕ್ಷಣ ಹೊರಗಡೆ ಕಟ್ತೀವಿ. ತುಂಬ ಚಳಿ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಬಿಸಿಲು ಬಂದ ಮೇಲೆ ಹೊರಗಡೆನೇ ಕಟ್ಟೋದು. ಇನ್ನು ಫಸ್ಟು 1 month ಅಂತೂ ತುಂಬ ಹಿಂಸೆ ಕೊಟ್ಟು ಯಾವುದೇ ಥರ ಫುಡ್ನೇ ತಿಂತಿರಲಿಲ್ಲ. ಬರೀ ಬಡ್ಕೊಳ್ಳೋದು, ಎಲ್ಲಿಗೆ ಬಿಟ್ರೂ ಸರಿಯಾಗಿ ಇರ್ತಿರ್ಲಿಲ್ಲ. ನಮ್ಮ ಹಿಂದೆನೂ ಸರಿಯಾಗಿ ಬರ್ತಿರ್ಲಿಲ್ಲ, ಹಸುಗಳ ಜೊತೆನೂ ಹೊಂದ್ಕೊಂಡಿರಲಿಲ್ಲ. ಈಗಂತೂ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ. ನಮಗಂತೂ ಚೆನ್ನಾಗಿ ಫುಡ್ ತಿಂತದೆ, ಎಷ್ಟು ಫುಡ್ ಹಾಕಿದ್ರೂ ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿ ತಿಂತಾಯಿದೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಫೇವ್ರೆಟ್ ಫುಡ್ ಅಂದರೆ ನೇಪಿಯರ್ ಅಂತ ಹೇಳ್ತಾರಲ್ಲ, ಅಂದರೆ ಸೀಮೆ ಹುಲ್ಲು ಅಂತ ಹೇಳಿದ್ರಲ್ವ, ಅದು ನಾವು ಆಲ್ಮೋಸ್ಟ್ ಎಲ್ಲ ಬದುಗಳಲ್ಲೂ ಇದು ನೇಪಿಯರ್ನ ಹಾಕ್ಕೊಂಡಿದ್ದೀವಿ. ಹಾಗಾಗಿ ಇದು ಕುರಿಗಂತೂ ತುಂಬ ಇಷ್ಟಪಟ್ಟು ತಿನ್ನುತ್ತೆ, ಒಂದು ಚಿಕ್ಕ ಕಡ್ಡಿನೂ ಬಿಡಲ್ಲ, ಅಷ್ಟು ಚೆನ್ನಾಗಿ ತಿಂದಿರುತ್ತೆ. ಹಾಗಾಗಿ ಇದನ್ನು ಮಧ್ಯಾಹ್ನವರೆಗೂ ಇಷ್ಟು ತಿಂದ್ಕೊಳ್ಳಿ, ಆಮೇಲೆ ನೀರು ಕೊಟ್ಬಿಟ್ಟು ಮತ್ತೆ ಒಂದು ರೌಂಡು ನೇಪಿಯರ್ ಹಾಕೋಣ ಅಂತ ಹೇಳಿಬಿಟ್ಟು ಫಸ್ಟು ನೇಪಿಯರ್ನ ಹಾಕಿದೆ. ಚೆನ್ನಾಗಿ ತಿಂತಾಯಿತ್ತು. ಇಷ್ಟು ತಿಂದರೆ ಮಧ್ಯಾಹ್ನವರೆಗೂ ಸಾಕಾಗ್ಬಿಡುತ್ತೆ. ಮತ್ತು ಇದು ಚೆನ್ನಾಗೂ ಸ್ವಲ್ಪ ಡೆವಲಪ್ ಆಗುತ್ತೆ, ಇದು ಹುಲ್ಲೆಲ್ಲ ತಿಂತಾಯಿದ್ರೆ. ಇಷ್ಟು ಕೆಲಸ ಮಾಡೋ ಹೊತ್ತಿಗೆಲ್ಲ ಫುಲ್ಲು ಚಳಿ ಸ್ಟಾರ್ಟ್ ಆಗೋಗ್ಬಿಡ್ತು, ಕೈಯೆಲ್ಲ ಕೊರೆಯೋ ಥರ. ಹಾಗಾಗಿ ಬೆಂಕಿನ ಕಚ್ಕೊಂಡು ಸ್ವಲ್ಪ ಹೊತ್ತು ಬೆಂಕಿ ಕಾಯಿಸ್ಕೊಂಡೆ. ಕೋಳಿಗಳೆಲ್ಲ ಇಲ್ಲಿ ಬಂದಿದ್ದಾವೆ ರಾಗಿ ತಿನ್ನೋದಕ್ಕೆ. ನೋಡಿ, ಇದು ನೆನ್ನೆನೇ ಇಲ್ಲೇ ಹದ್ದು ಹೊತ್ಕೊಂಡೋಗಿದ್ದು. ನೋಡಿ, ಇದು ಒಂದೇ ಒಂದು ಮರಿ ಉಳಿಸ್ಕೊಂಡಿರೋದು. ಇದು ಈ ಥರ ಓಪನ್ ಪ್ಲೇಸಲ್ಲಿದ್ದರೆ ಆರಾಮಾಗಿ ಹದ್ದು ಬಂದು ಎತ್ಕೊಂಡು ಹೋಗುತ್ತೆ. ಇವು ಆಲ್ಮೋಸ್ಟ್ ಆ ಥರ ಮರದ ಕೆಳಗಡೆನೋ ಅಲ್ಲೆಲ್ಲರೂ ಇದ್ದರೆ ಹದ್ದುಗಳಿಗೆ ಅಷ್ಟು ಕಾಣಿಸಲ್ಲ. ನೋಡಿ, ಅದೊಂದು ಮರಿ, ಆ ಕೋಳಿನೂ ಅಷ್ಟೇ ಅಲ್ಲೇ ಇದೆ. ನೋಡಿ, ಇದೊಂದು ಕೋಳಿ ಮರಿ
ಇದನ್ನು ಸಹ ಇಲ್ಲೇ ಇದೆ. ಇದು 3 ಮರಿಗಳನ್ನ ಉಳಿಸ್ಕೊಂಡಿರೋದು. ಇಷ್ಟೊಂದು ವರ್ಸ್ಟಾಗಿ ಯಾವಾಗಲೂ ಮರಿಗಳನ್ನು ಉಳಿಸ್ಕೊಂಡೇ ಇರಲಿಲ್ಲ ನಾವಂತೂ. ಎಷ್ಟು ಕಡಿಮೆ, ಅದು ಅಷ್ಟು ಜಾಸ್ತಿ ಮಾಡಿ ಇಷ್ಟು ಕಡಿಮೆ ಮರಿಗಳನ್ನು. ಇದು ನೋಡಿ, ಮರಿ ಅಲ್ಲಿದೆ, ಅದನ್ನು ಬಿಟ್ಟು ಇಲ್ಲಿಗೆ ಬಂದು ಇಲ್ಲಿ ಇದನ್ನು ಕಡಿಯೋಕ್ಕೆ ಬಂದಿದೆ. ಇದು ಹಿಂಗಾಗಿ ಕೋಳಿಗಳನ್ನ ಯಾವಾಗಲೂ ಅಷ್ಟೇ, ಲಾಸ್ಟ್ ಟೈಮ್ ಒಂದೇ ಒಂದು ಮರಿನ ಉಳಿಸ್ಕೊಂಡಿರೋದು, ಈ ಸಲನೂ ಅಷ್ಟೇ ಒಂದೇ ಒಂದು ಮರಿನ ಉಳಿಸ್ಕೊಂಡಿರೋದು. ಅಲ್ಲಲ್ಲಿ ಮರಿ ಬಿಟ್ಟು ಈ ಥರ ಜಗಳ ಮಾಡೋದಕ್ಕೆ ಬಂದರೆ ಮರಿಗಳು ಉಳಿಯುತ್ತಾ? ನೋಡಿ, ಅದು ಪಾಪ ಮರಿ ಅಲ್ಲಿ ಒಂದೇ ಒಂದಿದೆ, ಅಲ್ಲಿಗೆ ಹೋಗಿ ನಿಂತ್ಕೊಳ್ಳೋದಿದ್ದು. ಹಂಗಾಗಿ ನೆಕ್ಸ್ಟ್ ಟೈಮಿಂದ ಇದನ್ನ ಮರಿ ಮಾಡೋದಕ್ಕೆ ಕೂರ್ಸಲ್ಲ ಪಾಪ. ಇದು ನೋಡಿ, ಇಲ್ಲೇ ಯಾವ ಥರ ಬಡ್ಕೋತಾ ಇದೆ. ಅದು ಅಲ್ಲಿದೆ. ಹದ್ದು ಆರಾಮಾಗಿ ಎತ್ಕೊ ಹೋಗ್ಬೋದು. ಹದ್ದು ಏನು ಯಾವುದಾದ್ರೂ ಎತ್ಕೊಂಡು ಹೋಗ್ಬೋದು, ಪ್ರೊಟೆಕ್ಟ್ ಮಾಡುತ್ತೆ, ಯಾವ್ದು ಮಾಡಲ್ಲ ಅಂತ. ನೋಡಿ, ಅದು ಏನಿದು ಬ್ಲ್ಯಾಕ್ ಕಲರ್ ಇದೆಯಲ್ಲ, ಇದು ಒಂದೇ ಒಂದು ಮರಿನ ಉಳಿಸ್ಕೊಂಡಿರೋದು. ಲಾಸ್ಟ್ ಟೈಮು 7 ಮರಿನ ಮಾಡಿ ಒಂದೂ ಉಳಿಸ್ಕೊಂಡಿಲ್ಲ, ಈ ಸಲ ಒಂದು ಉಳಿಸ್ಕೊಂಡಿದೆ. ಹಂಗಾಗಿ ಇದನ್ನು ನೆಕ್ಸ್ಟು ಮರಿ ಮಾಡೋದು ಕೂರ್ಸಲ್ಲ. ಏಕೆಂದರೆ ಒಂದು 20ರಿಂದ 25 ಮೊಟ್ಟೆನ ಇಡುತ್ತೆ. ಒಂದು 10ರಿಂದ 12 ಕಾವಿ ಕೂರಿಸಿರ್ತೀವಿ. ಸುಮ್ಮನೆ ಅಷ್ಟು ಮೊಟ್ಟೆಗಳು ವೇಸ್ಟು. ಯಾವುದೇ ಚೆನ್ನಾಗಿ ಸ್ವಲ್ಪ ಮರಿಗಳನ್ನ ಪ್ರೊಟೆಕ್ಟ್ ಮಾಡುತ್ತೆ, ಅದನ್ನು ನೋಡಿ ಈ ಸಲ ಮರಿ ಕೂರ್ಸೋಣ ಅಂತ. ಇದು ಪರವಾಗಿಲ್ಲ, ಇದು ಲಾಸ್ಟ್ ಟೈಮ್ 5 ಮರಿಗಳನ್ನ ಉಳಿಸ್ಕೊಂಡಿತ್ತು. ಈ ಸಲ ಏನಾಯ್ತೋ ಗೊತ್ತಿಲ್ಲ, ಒಂದೇ ಒಂದಿದೆ. ಇದು ಲಾಸ್ಟ್ ಟೈಮ್ 5 ಮರಿಗಳನ್ನ ಉಳಿಸ್ಕೊಂಡಿತ್ತು, ಈಗ 3 ಉಳ್ಕೊಂಡಿದೆ. ಎಲ್ಲ ಫುಲ್ ಈ ಥರ ಗುಂಜು ಹಾಕ್ಬಿಡುತ್ತೆ, ಆಮೇಲೆ ಎತ್ತೋದಕ್ಕೇನೆ ಆಗಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ರಾಗಿ ಎಲ್ಲ. ಅದಕ್ಕೆ ಮರಿ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಜಗಳ ಮಾಡೋದೇ ಇಂಪಾರ್ಟೆಂಟ್ ಆಗೋಗ್ಬಿಟ್ಟಿದೆ ಇವಾಗ. ಇನ್ನು ನಾನು ಡೈಲಿ ಸ್ವಲ್ಪ ಕುರಿಗೆ ಮತ್ತು ಕೋಳಿಗೆ ಕಡಲೆಕಾಯಿ ಹಿಂಡಿನ ಕೊಡ್ತೀನಿ. ಅದಕ್ಕೆ ಫಸ್ಟು ಒಂದು ಜಗ್ಗಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು, ಆ ನೀರಿಗೆ ಎಷ್ಟು ಫುಲ್ ಹಿಂಡಿ ಆಗುತ್ತೆ ಅಷ್ಟು ಹಿಂಡಿನ ಕೊಡ್ತೀನಿ. ಇದು ಕಡಲೆಕಾಯಿ ಹಿಂಡಿನ ಕೊಡೋದ್ರಿಂದ ಕುರಿಗಳು ಮತ್ತು ಕೋಳಿಗಳು, ಹಸುಗಳಿಗೆ ಕೊಟ್ಟರು ಅಷ್ಟೇ ತುಂಬ ಒಳ್ಳೆಯದು. ಹಸುಗಳು ಚೆನ್ನಾಗಿ ಹಾಲು ಕೊಡುತ್ತೆ. ಕುರಿದೇನು ವೇಟ್ ತುಂಬ ಬೇಗ ಡೆವಲಪ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಅದು ಹಿಂಡಿನ ಒಂದು 15 to 20 ಮಿನಿಟ್ಸ್ ಎಲ್ಲ ನೆನೆಯೋಕೆ ಇಟ್ಬಿಟ್ರೆ ಸಾಕು, ಚೆನ್ನಾಗಿ ನೆನೆಯುತ್ತೆ. ನಮ್ಮ ಕುರಿಗಂತೂ ಅದು ಫೇವ್ರೆಟ್ ಫುಡ್ಡು. ನೋಡಿ, ಇದು ಹಿಂಡಿ ಎಲ್ಲ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಕುರಿಗೆ ಕೊಡ್ತೀನಿ, ಚೆನ್ನಾಗಿ ತಿನ್ನುತ್ತೆ. ಇದು ಹಿಂಡಿ, ಕಡಲೆಕಾಯಿ ಹಿಂಡಿ ಅಂತಾರಲ್ವ ಅದು. ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ನಮಗೆ ಮನೇಲಿ ಎತ್ತೆಲ್ಲ ಸಾಕಿದ್ರು, ಅವಕ್ಕೆಲ್ಲ ಕೊಡ್ತಿದ್ರು ನೀರಿಗೆ ಹಾಕಿ ಸ್ವಲ್ಪ. ಇವಾಗೆಲ್ಲ ಹಿಂಡಿನ ಹೀಗೆ ಹಸುಗಳಿಗೆ ಕೊಡ್ತಾರೆ ಅಷ್ಟೇ. ಇದು ಫುಲ್ ತಿನ್ನೋದ್ರಲ್ಲೇ ಬ್ಯುಸಿಯಾಗಿದೆ. ತುಂಬ ಚೆನ್ನಾಗಿ ತಿನ್ನುತ್ತೆ. ಒಂದೊಂದು ದಿನ ತಿನ್ನುತ್ತೆ, ಒಂದೊಂದು ದಿನ ತಿನ್ನಲ್ಲ, ಗೊತ್ತಿಲ್ಲ, ಇವಾಗ ನೋಡಬೇಕು ತಿನ್ನುತ್ತಾ ಇಲ್ವೋ ಅಂತ. ಇನ್ನು ಈ ಕಡಲೆಕಾಯಿ ಹಿಂಡಿ ಹಾಕಿದ್ರೆ ತುಂಬ ಅಂದರೆ ಸ್ಟ್ರೆಂತ್ ಇರುತ್ತೆ, ಹಾಲು ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ತಾರೆ. ಮತ್ತು ಕುರಿಗಳು ಅಷ್ಟೇ, ತುಂಬ ಬೇಗ ಡೆವಲಪ್ ಆಗುತ್ತೆ, ಚೆನ್ನಾಗಿ ಬರುತ್ತೆ ಅಂತ. ನಾನು ಕೋಳಿಗಳಿಗೂ ಸ್ವಲ್ಪ ಏನಿದ್ದಲ್ಲ, ಕುರಿಗೊಂದು 70% ಕೊಟ್ಟು ಕೋಳಿಗೊಂದು ಉಳಿದಿದ್ದೆಲ್ಲ ಹಾಕ್ತೀನಿ, ಕೋಳಿನೂ ಚೆನ್ನಾಗಿ ಬರುತ್ತೆ ಅಂತ. ನನಗೆ ಚಿಕ್ಕ ವಯಸ್ಸಿಂದನೂ ಇದು ಹಿಂಡಿ ಸ್ಮೆಲ್ ಅಂದರೆ ತುಂಬ ಇಷ್ಟ, ಒಂಥರ ಫ್ಲೇವರ್ ಇದು. ಬಟ್ ಇವಾಗ ಅಷ್ಟಿಲ್ಲ. ಚಿಕ್ಕ ವಯಸ್ಸಲ್ಲಿ ಅದನ್ನು ಜಸ್ಟ್ ಸುಮ್ಮನೆ ಸ್ಮೆಲ್ ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಅದೇನಕ್ಕೆ ಹೇಳ್ತಿದ್ರೋ ಗೊತ್ತಿಲ್ಲ, ಅಪ್ಪ ತಿನ್ನಬಾರ್ದು ಅದನ್ನು, ಅದು ತಿಂದರೆ ಮಾತು ನಿಂತೋಗುತ್ತೆ, ಮೂಗ್ರಾಗ್ತಾರೆ ಅಂತ ಹೇಳ್ತಿದ್ರು. ಬಟ್ ರೀಸನ್ ಏನೂ ಗೊತ್ತಿಲ್ಲ, ಏನೋ ಮೋಸ್ಟ್ಲಿ ಸೈಂಟಿಫಿಕ್ ರೀಸನ್ ಇರುತ್ತೆ, ನಾವು ತಿನ್ನಬಾರ್ದು ಅದನ್ನು ಅಂತ ಏನೋ ಇರಬಹುದೇನೋ ಗೊತ್ತಿಲ್ಲ. ಬಟ್ ಹಾಗಂತ ಹೇಳ್ತಿದ್ರು, ಹಾಗಾಗಿ ನಾವು ತಿಂತಿರಲಿಲ್ಲ. ಬಟ್ ಅದು ಸ್ಮೆಲ್ ನೋಡಿದ್ರೆ ತಿನ್ನಬೇಕು ಅಂತ ಅನಿಸುತ್ತೆ. ಬಟ್ ಇವಾಗ ಅಷ್ಟು ಸ್ಮೆಲ್ ಇಲ್ಲ. ಇವಾಗ ಯಾವುದಾದ್ರೂ ಅಷ್ಟೇ, ಇವಾಗ ಸಬ್ಸಿಗೆ ಸೊಪ್ಪನ್ನೇ ತೊಗೊಳ್ಳಿ, ಅದು ಅಷ್ಟೇ. ಅವಾಗ ಎಷ್ಟು ಫ್ಲೇವರ್ ಇರ್ತಿತ್ತು, ಇವಾಗ ಅದು ಮನೆಯಲ್ಲೇ ಅಡುಗೆ ಮಾಡಿದ್ರೂ ಏನೋ ಅಡುಗೆ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಯಾವುದೋ ನಾರ್ಮಲ್ ಸೊಪ್ಪು ಅಂತ ಅನಿಸುತ್ತೆ. ಸೇಮ್ ಇದು ಇವಾಗ ಹಾಗೆ ಆಗಿದೆ, ಅಷ್ಟು ಸ್ಮೆಲ್ ಇಲ್ಲ. ಬಟ್ ಒಳ್ಳೆಯದು ಅಂತ ಹೇಳ್ತಾರೆ, ನೋಡಬೇಕು. ಈಗ ಕೊಡ್ತಾಯಿದ್ದೀನಿ, ಅದು ಹುಲ್ಲು ತಿನ್ನೋದ್ರಲ್ಲೇ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದೆ. ಕೋಳಿಗೆ ಹಾಕಿದ್ರೆ ಅಂತೂ ಒಂದು ಸ್ವಲ್ಪನೂ ಬಿಡಲ್ಲ, ಆ ಥರ ತಿನ್ನುತ್ತೆ.
ಇನ್ನು ಇದನ್ನು ಅಂದರೆ ಕಾಂಪೋಸ್ಟ್ ಥರ ಯೂಸ್ ಮಾಡಿ ಗಿಡಗಳಿಗೂ ಹಾಕ್ತಾರೆ ಅಂತ ಹೇಳ್ತಾರೆ. ಬಟ್ ನಾವೇನು ಗಿಡಗಳಿಗೆಲ್ಲ ಹಾಕ್ತಾ ಇಲ್ಲ, ಬರೀ ಹಸುಗಳಿಗೂ ಕೊಡ್ತಾ ಇಲ್ಲ, ನಮಗೆ ನಾರ್ಮಲ್ ಹಸು ಮನೆಗೆ ಅಲ್ವಾ, ಹಾಗಾಗಿ ಇನ್ನು ಸ್ವಲ್ಪ ಕುರಿಗೆ ಮತ್ತು ಕೋಳಿಗೆ ಕೊಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ತಿನ್ನುತ್ತೆ ನೋಡಿ ಇದು. ಅದು ಬೆಳಗ್ಗೆ ನೇಪಿಯರ್ ಹಾಕಿದ್ದೆ ನೋಡಿ, ಸ್ವಲ್ಪನೂ ಬಿಟ್ಟಿಲ್ಲ, ಹಂಗೆ ಎಷ್ಟು ಚೆನ್ನಾಗಿ ತಿಂದಿದೆ, ಕಡ್ಡಿನೂ ಸಹ ಬಿಟ್ಟಿಲ್ಲ, ಅಷ್ಟು ಚೆನ್ನಾಗಿ ತಿನ್ನುತ್ತೆ ಇದನ್ನು. ನೇಪಿಯರ್ ಆಗಿರ್ಬೋದು, ಇದು ಹಿಂಡಿ ಎಲ್ಲ ಕೊಟ್ಟರೆ ತುಂಬ ಬೇಗ ಕುರಿಗಳು ಬೇಗ ಡೆವಲಪ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದೆಷ್ಟೋ ಗೊತ್ತಿಲ್ಲ, 100 ರೂಪಾಯಿ ತಗೊಂಡು ಬಂದಿದ್ದೀನಿ ಅಂತ ಹೇಳಿದರು. 2 kg ಏನೋ ಕೊಟ್ಟಿದ್ದಾರೆ ಅನಿಸುತ್ತೆ. ನಾನು ಸ್ವಲ್ಪನೇ ಹಾಕ್ತೀನಿ, ಮಧ್ಯಾಹ್ನ ತೋರಿಸಿದ್ನಲ್ಲ ಅಷ್ಟೇ, ಅದು ಸಾಕಾಗುತ್ತೆ. ಕುರಿನೂ ತಿಂದ್ಬಿಟ್ಟು ಕೋಳಿಗೂ ಸಹ ಆಗುತ್ತೆ. ಇನ್ನು ಡೈಲಿ ಕೋಳಿಗೆ ಸ್ವಲ್ಪ ಬೆಳಗ್ಗೆನೇ ಸ್ವಲ್ಪ ಕೊಡ್ತೀನಿ, ಕುರಿಗೆ ಸಂಜೆ ಮಾತ್ರ ಕೊಡ್ತೀನಿ. ಇನ್ನು ಹಸುಗಳಿಗೂ ಅಷ್ಟೇ ಇದು ತುಂಬ ಫೇವ್ರೇಟು, ಆದರೆ ಅವು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಅದಕ್ಕೋಸ್ಕರನೇ ಕೊಡ್ತಾ ಇಲ್ಲ ಅವಕ್ಕೆ. ಅವು ನಾರ್ಮಲ್ ಫುಡ್ಗೆ ಚೆನ್ನಾಗಿ ಹೊಂದ್ಕೊಂಡಿದ್ದೀನಿ. ಜೋಳನೇ ಒಳ್ಳೆ ಫುಡ್ ಅಲ್ವಾ, ಹಾಗಾಗಿ ಜೋಳನೇ ಇವಾಗ ಡೈಲಿ ಹಾಕ್ತಿರೋದ್ರಿಂದ. ಇನ್ನು ರಾಗಿ ಹುಲ್ಲು ಬರುತ್ತೆ, ಭತ್ತ ಎಲ್ಲ ಬರುತ್ತೆ, ಇನ್ನು ರಾಗಿ ಹುಲ್ಲೂ ಅಷ್ಟೇ ತುಂಬ ಒಳ್ಳೆಯದು. ಹಾಗಾಗಿ ಇದೆಲ್ಲ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಯಾವಾಗೆಲ್ಲ ಅಂದರೆ ಎತ್ತು ತುಂಬ ಅಂದರೆ ಟ್ಯಾಕ್ಟರ್ ಎಲ್ಲ ಇರಲಿಲ್ವಲ್ಲ, ಹಾಗಾಗಿ ಅದರಲ್ಲೇ ಹೂಡ್ತಿದ್ರಲ್ವ, ಬೇಸಾಯ ಎಲ್ಲ ಎತ್ತಲ್ಲೇ ಮಾಡ್ತಿರೋದ್ರಿಂದ ಅವಕ್ಕೆ ತುಂಬ ಕೆಲಸ ಇರ್ತಿತ್ತು. ಹಾಗಾಗಿ ಸ್ಟ್ರೆಂತ್ಗೆ ಮತ್ತು ಎತ್ತೂ ಚೆನ್ನಾಗಿರುತ್ತೆ ಅಂತ ಕೊಡ್ತಾಯಿದ್ರು ಹಿಂಡಿನ. ಬೆಳಗ್ಗೆ ಸಂಜೆ ಟೈಮು ಕೊಡೋರು. ಅವಾಗೆಲ್ಲ ಒಂದೊಂದು ಚೀಲ ತಂದುಬಿಟ್ಟಿರೋರು, 1 ಕ್ವಿಂಟಲ್ ತೊಗೊಂಡು ಬಂದು ಇಟ್ಕೊಂಡಿರೋರು, ಹಾಳಾಗಲ್ವಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದು ಇಟ್ಕೋತಿದ್ರು. ಬಟ್ ಇವಾಗ ನಾವು ಸ್ವಲ್ಪ ಒಂದು 2 kg 3 kg ಈ ಥರ ತಂದು ಯೂಸ್ ಮಾಡ್ತಾಯಿದ್ದೀವಿ. ಅದಕ್ಕೆ ತಿಂತಾನೇ ಇಲ್ಲ. ಅದು ಹುಲ್ಲು 2 ಒಟ್ಟಿಗೆ ಹಾಕ್ಬಿಟ್ಟೆ. ಫಸ್ಟ್ ಯಾವುದಾದ್ರೂ ಒಂದು ಕೊಟ್ಟಿದ್ರೆ ಸರಿ ಆಗ್ತಿತ್ತು ಅನಿಸುತ್ತೆ. ಅದು ಹುಲ್ಲು ತಿಂದ್ಬಿಟ್ಟು ಆಮೇಲೆ ತಿನ್ನುತ್ತೆ ಅನಿಸುತ್ತೆ. ಹೊಟ್ಟೆ ಹಸ್ತಿರಬೇಕು. ಮಧ್ಯಾಹ್ನ ಒಂದಷ್ಟು ದೊಡ್ಡ ಹಿಡಿ ಹಾಕಿದ್ದೀನಿ, ಆದ್ರೂ ಎಲ್ಲ ತಿಂದ್ಬಿಟ್ಟು ಮತ್ತೆ ಹೊಟ್ಟೆ ಖಾಲಿ ಮಾಡ್ಕೊಬಿಟ್ಟಿದೆ. ಕುರಿ ಅಂತೂ ಒಂದು ಚಿಕ್ಕ ಕರು ಎಷ್ಟು ತಿನ್ನುತ್ತೆ ಅಷ್ಟೇ ತಿನ್ನುತ್ತೆ ಫುಡ್ಡನ್ನ. ಇದು ಒಂದು ಚಿಕ್ಕ ಕರುಗೆ ಇಷ್ಟು ಹಾಕಿದರೆ ಸಾಕಾಗೇ ಬಿಡ್ತಿತ್ತು. ಇದೂ ಅಷ್ಟೇ ತಿಂತಾಯಿದೆ ನೋಡಿ, ಒಂದು ಸ್ವಲ್ಪನೂ ಎಲ್ಲೂ ಅಷ್ಟೇ, ಅದು ಎಲ್ಲಿ ಹಾಕಿದೆ ಅಂತಲೇ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ತಿಂದಿದೆ. ಕಡ್ಡಿ ಎಲ್ಲ ಬಲ್ತಿದ್ರೂ ಕಡ್ಡಿನೂ ಎಲ್ಲ ನೀಟಾಗಿ ಕಡ್ಕೊಂಡು. ಯಾವುದಾದ್ರೂ ಕೋಳಿ ತಿನ್ನೋದಕ್ಕೆ ಬಿಡುತ್ತಂತೆ ನೋಡಿ. ಇವಂತೂ ಮರಿ ಕೋಳಿಗಳು ಅಂತ ಒಂದೊಂದ್ಸಲ ಬಾಯಿಂದಲೇ ಕಿತ್ಕೊಂಡು ತಿಂತಾ ಇರ್ತವೆ. ಕೋಳಿಗಳಂತೂ ಇದು ಹಿಂಡಿನ ನೆನೆಸಿ ಹಾಕಿದ್ರೆ ಎಷ್ಟು ಚೆನ್ನಾಗಿ ತಿನ್ನುತ್ತೆ ಅಂದರೆ, ಒಂದು ಸ್ವಲ್ಪನೂ ಬಿಡಲ್ಲ, ಒಂದು ಚಿಕ್ಕ ಪೀಸನ್ನು ಅಷ್ಟು ಚೆನ್ನಾಗಿ ತಿನ್ನುತ್ತೆ. ಇನ್ನು ದೊಡ್ಡ ಕೋಳಿಗಳಷ್ಟೇ ಅಲ್ಲ, ಮರಿಗಳು ಅಷ್ಟೇ ತುಂಬ ಇಷ್ಟಪಟ್ಟು ತಿನ್ನುತ್ತೆ. ನಾನಂತೂ ಇದನ್ನು ಸ್ವಲ್ಪನೂ ವೇಸ್ಟೇ ಮಾಡಲ್ಲ. ಕುರಿ ಎಷ್ಟು ತಿನ್ನುತ್ತೋ ಅಷ್ಟು ತಿಂದುಬಿಟ್ಟು ಉಳಿದಿರೋದನ್ನೆಲ್ಲ ಫುಲ್ಲು ಕೋಳಿಗೆ ಮತ್ತು ಮರಿಗಳಿಗೆ ಹಾಕ್ತೀನಿ. ಮರಿಗಳು ಬೇಗ ಡೆವಲಪ್ ಆಗುತ್ತೆ, ಕೋಳಿಗಳು ಬೇಗ ಡೆವಲಪ್ ಆಗುತ್ತೆ ಅಂತ ಒಂದು ನನ್ನ ಆಸೆ. ಹಾಗಾಗಿ ಕಡಲೆಕಾಯಿ ಹಿಂಡಿನ ದಿನ ಯೂಸ್ ಮಾಡ್ತೀನಿ ನಾನು. ನನ್ನ ವ್ಲಾಗ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಇದಾಗಿತ್ತು ನಮ್ಮ ಮಂಡೇ ವ್ಲಾಗ್. ನಮ್ಮ ವಿಡಿಯೋನ ಆದಷ್ಟು ವಾಚ್ ಮಾಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.